ಶಾಂತಿ. ಮುರಳಿಯ ದಿನಾಂಕ 22/5/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂದರೆ ಅರ್ಥ, ದೇವಿ ದೇವತಾ ಧರ್ಮದವರು ಯಾರಾಗಿದ್ದಾರೆ, ಶಿವನ ಅಥವಾ ದೇವತೆಗಳ ಪೂಜಾರಿಗಳ್ಯಾರಿದ್ದಾರೆ, ಅವರಿಗೆ ಮೊಟ್ಟ ಮೊದಲು ಜ್ಞಾನವನ್ನು ಕೊಡಿ. ಪ್ರಶ್ನೆ: ತಂದೆಯ ಯಾವ ಕರ್ತವ್ಯ ಯಾವುದೇ ಮನುಷ್ಯರು ಮಾಡಲು ಸಾಧ್ಯವಿಲ್ಲ ಮತ್ತು ಏಕೆ? ಉತ್ತರ: ಪೂರ್ತಿ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಕರ್ತವ್ಯ ಒಬ್ಬ ಬಾಬಾರವರದಾಗಿದೆ. ಮನುಷ್ಯರು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲಾಗುವುದಿಲ್ಲ, ಏಕೆಂದರೆ ಎಲ್ಲರೂ ವಿಕಾರಿಗಳಾಗಿದ್ದಾರೆ. ಶಾಂತಿಯ ಸ್ಥಾಪನೆಯು ಯಾವಾಗ ಆಗುತ್ತೆಂದರೆ ಯಾವಾಗ ತಂದೆಯನ್ನು ತಿಳಿದುಕೊಳ್ಳುತ್ತಾರೆ ಮತ್ತು ಪವಿತ್ರರಾಗಿರುತ್ತಾರೆ. ಬಾಬಾರವರನ್ನು ತಿಳಿದುಕೊಳ್ಳದಿರುವ ಕಾರಣ ನಿರ್ಧಣಿಕರಾಗಿದ್ದಾರೆ. ಗೀತೆ: ಸತ್ತರೂ ನಿಮ್ಮ ಮಡಿಲಲ್ಲಿ ಬಾಬಾ, ಬದುಕಿದರೂ ನಿಮ್ಮ ಮಡಿಲು ನಿಮ್ಮ ಮಾರ್ಗದಲ್ಲಿ. ಓಂ ಶಾಂತಿ. ಓಂ ಶಾಂತಿಯ ಅರ್ಥವನ್ನು ಸಹ ಗಳಿಗೆಗೂ ತಿಳಿಸಬೇಕಾಗುವುದು, ಏಕೆಂದರೆ ಓಂ ಶಾಂತಿಯ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಅದಕ್ಕಾಗಿ ಗಳಿಗೆಗೂ ಹೇಳಬೇಕಾಗುತ್ತೆ ಮನ್ಮನಾಭವ. ಹೇಗೆ ಮನ್ಮನಾಭವ ಗಳಿಗೆಗೂ ಹೇಳಬೇಕಾಗತ್ತೆ ಅಂದರೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಎಂದು, ಹಾಗೆ ಓಂನ ಅರ್ಥವನ್ನು ಸಹ ಹೇಳಬೇಕಾಗತ್ತೆ, ಓಂ ಶಾಂತಿಯ ಅರ್ಥವನ್ನು. ಅವರು ಓಂನ ಅರ್ಥವನ್ನು ಓಂ ಅಂದರೆ ಭಗವಂತ ಅಂತ ಹೇಳಿಬಿಡ್ತಾರೆ ಮನುಷ್ಯರು. ಬಾಬಾ ಹೇಳ್ತಾರೆ ಭಗವಂತ ಅಲ್ಲ, ಓಂ ಅಂದರೆ ಅರ್ಥ ನಾನು ಆತ್ಮ, ಇದು ನನ್ನ ಶರೀರ. ಪರಮಪಿತ ಪರಮಾತ್ಮ ಹೇಳ್ತಾರೆ ಓಂ, ನಾನು ಕೂಡ ಆತ್ಮ ಆಗಿದ್ದೇನೆ, ನಾನು ಪರಮಧಾಮದಲ್ಲಿ ಇರುವವನಾಗಿದ್ದೇನೆ. ನೀವು ಆತ್ಮರು ಜನನ ಮರಣದ ಚಕ್ರದಲ್ಲಿ ಬರುತ್ತೀರಾ, ನಾನು ಬರುವುದಿಲ್ಲ. ನಾನು ಸಾಕಾರದಲ್ಲಿ ಅವಶ್ಯವಾಗಿ ಬಂದಿದ್ದೇನೆ. ತಾವು ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಾರವನ್ನು ತಿಳಿಸಲು, ಬೇರೆ ಯಾರೂ ಇದನ್ನು ತಿಳಿಸಲು ಸಾಧ್ಯವಿಲ್ಲ. ಒಂದು ವೇಳೆ ನಿಶ್ಚಯವಿಲ್ಲವೆಂದರೆ ಪ್ರಪಂಚದಲ್ಲಿ ಅಲೆದಾಡುತ್ತಿರುತ್ತಾರೆ. ಬಾಬಾ ಹೇಳ್ತಾರೆ, ಅಗರ್ ನಿಶ್ಚಯ ನಹಿ ತೋ ಸಾರಿ ದುನಿಯಾ ಮೇ ಭಟಕನಾ ಚಾಹಿಯೇ, ಢೂಂಢನಾ ಚಾಹಿಯೇ. ಒಂದು ವೇಳೆ ನಿಶ್ಚಯ ಇಲ್ಲ ಅಂತಂದರೆ ಪೂರ್ತಿ ಪ್ರಪಂಚದಲ್ಲಿ ಅಲಿಬೇಕು, ಹುಡುಕಬೇಕು. ಬೇರೆ ಯಾರಾದರೂ ಇದ್ದಾರಾ ತಮ್ಮ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುವಂತಹವರು? ಹುಡುಕಿ ಅಂತಾರೆ ಬಾಬಾ. ಪರಮಪಿತ ಪರಮಾತ್ಮನ ವಿನಃ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ಯಾರೂ ಸಹ ರಾಜಯೋಗವನ್ನು ಕಲಿಸಲಾಗುವುದಿಲ್ಲ. ಪತಿತರನ್ನು ಪಾವನ ಮಾಡಲಾಗುವುದಿಲ್ಲ. ಮೊಟ್ಟ ಮೊದಲು ಯಾರೆಲ್ಲ ದೇವಿ ದೇವತೆಗಳ ಪೂಜಾರಿಗಳಿದ್ದಾರೆ ಅವರಿಗಾಗಿ ಪುರುಷಾರ್ಥ ಮಾಡಿ ತಿಳಿಸುವ ಪುರುಷಾರ್ಥ ಮಾಡಿ. ಆದಿಸನಾತನ ದೇವಿ ದೇವತಾ ಧರ್ಮದವರೇ ಪೂರ್ತಿ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ. ಅವರೇ ಒಳ್ಳೆಯ ರೀತಿ ಈ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ. ನಂತರ ಬರುವವರು 84 ಜನ್ಮಗಳನ್ನು ಪಡೆದುಕೊಳ್ಳುವುದಿಲ್ಲ. ಈ ಜ್ಞಾನವನ್ನು ಸಹ ಯಾರು ದೇವಿ ದೇವತೆಗಳ ಪೂಜಾರಿಗಳಾಗಿರುತ್ತಾರೆ ಅವರೇ ಕೇಳುತ್ತಾರೆ. ಮತ್ತು ಗೀತೆ ಓದುವವರು ಸಹ ಅರ್ಥ ಮಾಡಿಕೊಳ್ತಾರೆ, ಈ ಜ್ಞಾನ ಕೇಳ್ತಾರೆ. ಗೀತೆಯಲ್ಲಿ ಕೇವಲ ಒಂದು ತಪ್ಪನ್ನು ಮಾಡಿದ್ದಾರೆ. ಭಗವಂತ ತಂದೆಯ ಹೆಸರಿಗೆ ಬದಲಾಗಿ ಮಗನ ಹೆಸರನ್ನು ಹಾಕಿದ್ದಾರೆ. ಗೀತೆ ಓದುವವರಿಗೆ ತಿಳಿಸಬೇಕು, ಕೇಳಬೇಕು. ಪರಂಪಿತ ಪರಮಾತ್ಮ ಶಿವನ ಜೊತೆ ನಿಮ್ಮ ಸಂಬಂಧ ಏನಿದೆ ಎಂದು. ಅವರಿಗೆ ಭಗವಂತ ಅಂತ ಹೇಳ್ತೀವಿ. ಶ್ರೀಕೃಷ್ಣ ಅಂತೂ ದೈವಿ ಗುಣವುಳ್ಳವರು. ಅವರಿಗೆ ದೈವಿ ರಾಜಧಾನಿ ಇತ್ತು, ಅದರಲ್ಲಿ ಎಲ್ಲ ದೈವಿ ಗುಣವುಳ್ಳ ದೇವತೆಗಳಿದ್ದರು. ಕೃಷ್ಣನಲ್ಲಿ ಎಲ್ಲ ದೈವಿ ಗುಣಗಳಿವೆ. ಈಗ ಅವರೇ ಪೂಜ್ಯರಿಂದ ಪೂಜಾರಿಗಳಾಗಿದ್ದಾರೆ. ಈಗ ಮತ್ತೆ ಪೂಜ್ಯರಾಗುತ್ತಾರೆ. ಪ್ರಯತ್ನ ಮಾಡಿ ಮೊಟ್ಟ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರನ್ನು ಮೇಲೆತ್ತಬೇಕು. ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಮೊದಲು ಮನೆಯಿಂದ ಪ್ರಾರಂಭ ಮಾಡಬೇಕು ಅಂತಾರೆ ಬಾಬ್ರವರು. ಯಾರು ಶಿವನ ಪೂಜಾರಿಗಳಿದ್ದಾರೆ ಅವರಿಗೂ ಈ ಜ್ಞಾನವನ್ನು ತಿಳಿಸಬೇಕು. ಅವಶ್ಯವಾಗಿ ಶಿವ ತಂದೆ ಬರ್ತಾರೆ, ಆದ್ದರಿಂದ ಅವರ ಜಯಂತಿಯನ್ನು ಆಚರಿಸುತ್ತೇವೆ. ಅವರು ಪರಮಪಿತ ಪರಮಾತ್ಮ ಆಗಿದ್ದಾರೆ.
ಅವಶ್ಯವಾಗಿ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಬೇರೆ ಯಾವುದೇ ಮನುಷ್ಯ ಮಾತ್ರರು ಕಲಿಸಲಾಗುವುದಿಲ್ಲ. ಶ್ರೀಕೃಷ್ಣ ಬ್ರಹ್ಮರವರಿಗೆ ಭಗವಂತ ಎಂದು ಹೇಳುವುದಿಲ್ಲ. ಸರ್ವರ ಸದ್ಗತಿದಾತ ಶಿವ ತಂದೆ ಒಬ್ಬರೇ ಆಗಿದ್ದಾರೆ. ಅವರು ಜ್ಞಾನ ಸಾಗರ ಆಗಿರುವ ಕಾರಣ ಎಲ್ಲರಿಗೂ ಶಿಕ್ಷಕ ಆಗಿದ್ದಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಭೂಗೋಳ ಚರಿತ್ರೆಯನ್ನು ಬಾಬಾರವರ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ತಂದೆ ಹೇಳುತ್ತಾರೆ, ನಾನು ಜ್ಞಾನ ಸಾಗರ ಚೈತನ್ಯ ಬೀಜ ರೂಪ ಆಗಿದ್ದೇನೆ. ಇದೇನು ಉಲ್ಟಾ ವೃಕ್ಷವಿದೆ, ಅದರ ಆದಿ ಮಧ್ಯ ಅಂತ್ಯದ ಜ್ಞಾನ ಬೀಜದ ಬಳಿ ಶಿವ ತಂದೆಯ ಬಳಿ ಇದೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ ನನಗೆ ಜ್ಞಾನ ಸಾಗರ ಆಲ್ಮೈಟಿ ಅಥಾರಿಟಿ ಎಂದು ಹೇಳುತ್ತೀರಾ. ಅಥಾರಿಟಿ ಯಾವುದರದ್ದು? ಎಲ್ಲ ವೇದ ಶಾಸ್ತ್ರ ಗ್ರಂಥಗಳನ್ನು ತಿಳಿದುಕೊಂಡಿದ್ದೇನೆ. ನೀವು ಮಕ್ಕಳಿಗೂ ಸಹ ತಿಳಿಸುತ್ತಿದ್ದೇನೆ. ಆ ಒಂದು ಸ್ಥೂಲ ರೂಪದ ಶಾಸ್ತ್ರಗಳನ್ನು ಹೇಳುವವರು ಹೇಳ್ತಾರೆ ಕಲ್ಪದ ಆಯುಷ್ಯು ಲಕ್ಷಾಂತರ ವರ್ಷಗಳೆಂದು. ಆದರೆ ಲಕ್ಷಾಂತರ ವರ್ಷಗಳಿರಲು ಸಾಧ್ಯವಿಲ್ಲ. ಇದು ವೆರೈಟಿ ಧರ್ಮಗಳ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವಾಗಿದೆ. ಇದರ ಆಯುಷ್ಯು ಭಾಗವತದಲ್ಲಿ ಬಹಳ ದೊಡ್ಡದಾಗಿ ಬರೆದಿದ್ದಾರೆ. ಈಗ ಭಾಗವತ ಯಾವುದೇ ಧರ್ಮಶಾಸ್ತ್ರ ಅಲ್ಲ. ಗೀತೆ, ಭಗವದ್ಗೀತೆ ಧರ್ಮಶಾಸ್ತ್ರವಾಗಿದೆ. ಅದರಿಂದ ದೇವಿ ದೇವತಾ ಧರ್ಮ ಸ್ಥಾಪನೆಯಾಗುವುದು. ಬಾಕಿ ಭಾಗವತ ಮಹಾಭಾರತ ಅದರಿಂದ ಧರ್ಮ ಸ್ಥಾಪನೆ ಆಗುವುದಿಲ್ಲ. ಅದಂತೂ ಶ್ರೀಕೃಷ್ಣನ ಹಿಸ್ಟ್ರಿಯಾಗಿದೆ. ಅದರಲ್ಲಿ ಶ್ರೀಕೃಷ್ಣನ ಚರಿತ್ರೆಯನ್ನು ಬರೆಯಲಾಗಿದೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ ತಾವು ದೇವಿ ದೇವತಾ ಧರ್ಮದವರಿಗೆ ಈ ಜ್ಞಾನವನ್ನು ತಿಳಿಸಿರಿ. ನೀವು 84 ಜನ್ಮ ಪಡೆದುಕೊಂಡಿದ್ದೀರಾ. ಸತ್ಯಯುಗದಲ್ಲಿ ಕೇವಲ ಭಾರತವಿತ್ತು. ಆಗ ಬೇರೆ ಯಾವುದೇ ಧರ್ಮ ಇರಲಿಲ್ಲ. ಭಾರತವೇ ಸ್ವರ್ಗವಾಗಿತ್ತು. ಭಾರತವೇ ಶ್ರೇಷ್ಠಾತಿ ಶ್ರೇಷ್ಠವಾಗಿ ಮಾಡಲ್ಪಟ್ಟಿದೆ. ಮತ್ತು ಪರಂಪಿತ ಶಿವನ ಜನ್ಮಭೂಮಿಯು ಭಾರತವಾಗಿದೆ. ಭಾರತದಲ್ಲಿಯೇ ಶಿವ ತಂದೆ ಬಂದು ಪತಿತರನ್ನು ಪಾವನ ಮಾಡುತ್ತಾರೆ. ಶಿವನ ಪೂಜೆಯೂ ಸಹ ಇಲ್ಲಿಯೇ ಆಗುವುದು. ಶಿವನ ಜಯಂತಿಯನ್ನು ಸಹ ಭಾರತದಲ್ಲಿಯೇ ಆಚರಿಸುತ್ತೇವೆ. ಅವಶ್ಯವಾಗಿ ಪತಿತ ಪ್ರಪಂಚದಲ್ಲಿಯೇ ತಂದೆ ಬರುತ್ತಾರೆ. ಎಲ್ಲ ಆತ್ಮರು ಆ ತಂದೆಯನ್ನು ಕರೆಯುತ್ತಾರೆ, ಪತಿತ ಪಾವನ ಬನ್ನಿ ಎಂದು. ಭಾರತ ಪಾವನವಾಗಿತ್ತು. ಮತ್ತು 84 ಜನ್ಮಗಳ ಚಕ್ರವನ್ನು ಸುತ್ತಿದ್ದೇವೆ. ಯಾರು ಪಾವನ ಸ್ವರ್ಗವಾಸಿಗಳಾಗಿದ್ದರು ಅವರು ಈಗ ನರಕವಾಸಿಗಳು ಪತಿತರಾಗಿದ್ದಾರೆ. ಪಾವನರನ್ನಾಗಿ ಶಿವ ತಂದೆ ಮಾಡುತ್ತಾರೆ, ಪತಿತರನ್ನಾಗಿ ರಾವಣ ಮಾಡುತ್ತಾರೆ. ಈ ಸಮಯದಲ್ಲಿ ರಾವಣನ ರಾಜ್ಯವಿದೆ. ಪ್ರತಿಯೊಬ್ಬ ನರನಾರಿಯಲ್ಲಿ ಪಂಚವಿಕಾರಗಳಿವೆ. ಸತ್ಯಯುಗದಲ್ಲಿ ವಿಕಾರ ಇರಲಿಲ್ಲ, ನಿರ್ವಿಕಾರಿಯಾಗಿದ್ದೆವು. ಈಗ ಪತಿತರಾಗಿದ್ದೇವೆ. ಆದ್ದರಿಂದ ಕರೆಯುತ್ತೇವೆ, ಬನ್ನಿ, ಬಂದು ನಮ್ಮನ್ನು ಪುನಃ ಪಾವನ ಮಾಡಿ ಎಂದು. ಸತ್ಯಯುಗದಲ್ಲಿ ನಾವೇ ಪಾವನರಾಗಿದ್ದೆವು. 21 ಜನ್ಮಗಳಿಗಾಗಿ ರಾಮರಾಜ್ಯದಲ್ಲಿದ್ದೆವು. ಈಗಂತೂ ರಾವಣ ರಾಜ್ಯವಿದೆ. ಎಲ್ಲರೂ ವಿಕಾರಿಗಳಾಗಿದ್ದಾರೆ. ತಂದೆ ಹೇಳುತ್ತಾರೆ, ಕಾಮ ಮಹಾಶತ್ರುವಾಗಿದೆ. ಆದಿ ಮಧ್ಯ ಅಂತ್ಯದಲ್ಲಿ ದುಃಖವೇ ಕೊಡುತ್ತದೆ. ಈಗ ಈ ಕಾಮ ವಿಕಾರದ ಮೇಲೆ ವಿಜಯಿಗಳಾಗಿ ಪಾವನರಾಗಿರಿ. ತಾವು ಜನ್ಮ ಜನ್ಮಾಂತರಗಳಿಂದ ಪಾಪ ಮಾಡುತ್ತಾ ಬಂದಿದ್ದೀರಾ. ಎಲ್ಲರಿಗಿಂತ ತಮೋ ಪ್ರಧಾನರಾದ್ರಿ. ಆತ್ಮನಲ್ಲಿಯೇ ತುಕ್ಕು ಹಿಡಿಯುತ್ತೆ ಅಲ್ವಾ. ಮೊದಲು ಗೋಲ್ಡನ್ ಏಜಲ್ಲಿದ್ದೆವು, ಅನಂತರ ಸಿಲ್ವರ್ ಏಜ್, ನಂತರ ಕಾಪರ್ ಏಜ್, ಈಗ ಐರನ್ ಏಜು. ಆತ್ಮನಲ್ಲಿ ವಿಕಾರಗಳ ತುಕ್ಕು ಹಿಡಿಯುತ್ತಾ ಮೆಟ್ಟಿಲು ಇಳಿದು ಬಂದಿದ್ದೀರಾ. ಭಾರತದ್ದೇ ಮಾತಾಗಿದೆ. ಸತ್ಯಯುಗದಲ್ಲಿ 8 ಜನ್ಮಗಳು, ನಂತರ ತ್ರೇತಾದಲ್ಲಿ 12 ಜನ್ಮಗಳು. ಮತ್ತು ಅದೇ ಭಾರತವಾಸಿಗಳು ಚಂದ್ರವಂಶದವರಿಂದ ವೈಶ್ಯವಂಶದವರು ಮತ್ತು ಶೂದ್ರವಂಶದವರಾಗುತ್ತಾರೆ. ಆತ್ಮ ಇಂಪ್ಯೂರ್, ಅಪವಿತ್ರವಾಗುವುದು. ಬಾಬಾ ಹೇಳುತ್ತಾರೆ, ನಾನು ಬಂದು ಕಲ್ಪಕಲ್ಪವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ. ಮತ್ತೆ ರಾವಣ ನರಕ ಮಾಡುತ್ತಾರೆ. ಇದು ಸಹ ಡ್ರಾಮಾ ತಯಾರಾಗಿದೆ. ಈಗ ತಂದೆ ತಿಳಿಸುತ್ತಾರೆ, ಜ್ಞಾನ ಸಾಗರ ಅಂತೂ ಶಿವ ತಂದೆಯಾಗಿದ್ದಾರೆ ಅಲ್ವಾ.
ಶ್ರೇಷ್ಠಾತಿ ಶ್ರೇಷ್ಠ ಶಿವ ಎಲ್ಲರಿಗೂ ಪೂಜ್ಯರಾಗಿದ್ದಾರೆ. ಮೊಟ್ಟ ಮೊದಲು ಅವರ ಪೂಜೆ ಆಗುವುದು. ಅವರಾಗಿದ್ದಾರೆ ಬೇಹದ್ದಿನ ತಂದೆ. ಅವಶ್ಯವಾಗಿ ಅವರಿಂದ ಬೇಹದ್ದಿನ ಆಸ್ತಿ ಸಿಗುವುದು. ಇದನ್ನು ಭಾರತವಾಸಿಗಳು ಮರೆತಿದ್ದಾರೆ. ಭಗವಂತ ಒಬ್ಬ ನಿರಾಕಾರ ಆಗಿದ್ದಾರೆ. ಅವರನ್ನು ಮನುಷ್ಯರು ನೆನಪು ಮಾಡುತ್ತಾರೆ. ಈ ರೀತಿಯೆಲ್ಲ ಎಲ್ಲರೂ ಭಗವಂತನೇ ಆಗಿದ್ದಾರೆ ಎಂದಲ್ಲ. ಒಂದು ಕಡೆ ಭಗವಂತನನ್ನು ನೆನಪು ಮಾಡುತ್ತಾರೆ, ಮತ್ತೊಂದು ಕಡೆ ಭಗವಂತನ ನಿಂದನೆಯೂ ಮಾಡುತ್ತಾರೆ. ಒಂದು ಕಡೆ ಹೇಳುತ್ತಾರೆ ಭಗವಂತ ಸರ್ವವ್ಯಾಪಿ ಎಂದು, ಮತ್ತೊಂದು ಕಡೆ ಹೇಳುತ್ತಾರೆ ಪತಿತ ಪಾವನ ಬನ್ನಿ ಎಂದು. ತಂದೆ ಬಂದು ಬ್ರಹ್ಮರವರ ತನುವಿನಿಂದ ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರಿಗೆ ಈ ಜ್ಞಾನವನ್ನು ತಿಳಿಸುತ್ತಾರೆ. ಈಗ ತಾವು ಬ್ರಾಹ್ಮಣರು ಶಿಕೆಗೆ ಸಮಾನರಾಗಿದ್ದೀರಾ. ಬ್ರಾಹ್ಮಣರಿಗಿಂತ ಮೇಲೆ ಶಿವ ತಂದೆ ಇದ್ದಾರೆ. ವಿರಾಟ ರೂಪದಲ್ಲಿ ದೇವತೆಗಳು, ಕ್ಷತ್ರಿಯರು, ವೈಶ್ಯರು, ಶೂದ್ರರನ್ನು ತೋರಿಸುತ್ತಾರೆ. ಬ್ರಾಹ್ಮಣರ ಹೆಸರೇ ಇಲ್ಲ, ಏಕೆಂದರೆ ನೋಡಲಾಗತ್ತೆ ಬ್ರಾಹ್ಮಣರು ಕೂಡ ವಿಕಾರಿಗಳಾಗಿದ್ದಾರೆ. ಮತ್ತು ದೇವತೆಗಳಿಗಿಂತಲೂ ಉತ್ತಮರು ಹೇಗಾಗಲು ಸಾಧ್ಯ? ತಂದೆ ತಿಳಿಸುತ್ತಾರೆ, ಅದನ್ನು ಗಾಯನ ಮಾಡುತ್ತಾರೆ. ಬ್ರಾಹ್ಮಣ ದೇವಿ ದೇವತಾಯ ನಮಃ. ಆಕ್ಯುರೇಟಾಗಿ ಯಾರು ತಿಳಿದುಕೊಂಡೇ ಇಲ್ಲ ಇವರ ರಾಜ್ಯ ಯಾವಾಗ ಇತ್ತು, ಸ್ವರ್ಗ ಎಲ್ಲಿಂದ ಬಂದಿತ್ತು. ಈಗ ತಾವು ತಿಳಿದುಕೊಂಡಿದ್ದೀರಾ, ಶಿವ ತಂದೆ ಬಂದು ಬ್ರಹ್ಮರವರ ಮೂಲಕ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಶಂಕರನ ಮೂಲಕ ನರಕದ ವಿನಾಶ ಮಾಡಿಸುತ್ತಾರೆ. ಮಹಾಭಾರತದ ಯುದ್ಧವೂ ಆಗಿತ್ತು ಅಲ್ವಾ? ಅದರಿಂದ ಸ್ವರ್ಗದ ಗೇಟ್ ತೆರೆಯಲಾಗಿತ್ತು. ಗಾಯನವಿದೆ, ಆದರೆ ಏನೂ ತಿಳಿದುಕೊಳ್ಳುವುದಿಲ್ಲ. ಇದನ್ನು ತೋರಿಸುತ್ತಾರೆ. ಈ ರುದ್ರ ಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆ ಪ್ರಜ್ವಲಿತವಾಗುವುದು. ಈಗ ಅದೇ ಪಾತ್ರ ನಡೆಯುತ್ತಿದೆ. 5000 ವರ್ಷಗಳಿಗೆ ಮೊದಲು ಯುದ್ಧವಾಗಿತ್ತು. ಆಗ ಪತಿತ ಪ್ರಪಂಚ ವಿನಾಶವಾಗಿತ್ತು. ಗೀತೆಯ ಜ್ಞಾನವನ್ನು ಯಾವಾಗ ತಿಳಿಸುತ್ತಾರೆ, ಆಗ ಹೇಳುತ್ತಾರೆ 3 ಸೇನೆಗಳಿತ್ತು. ಯುರೋಪವಾಸಿ ಯಾದವರ ಸೇನೆ, ಅವರು ವಿಜ್ಞಾನಿಗಳು. ವಿಜ್ಞಾನದ ಶಕ್ತಿಯಿಂದ ಎಷ್ಟೊಂದೆಲ್ಲ ಅಣುಬಾಂಬ್ಸನ್ನು ತಯಾರು ಮಾಡುತ್ತಾರೆ. ಗೀತೆಯ ಪೂರ್ತಿ 5000 ವರ್ಷಗಳ ಜ್ಞಾನ ಇದೆ ಅಲ್ವಾ? ಬಾಬಾ ತಿಳಿಸುತ್ತಾರೆ, ಈ 3 ಸೇನೆಗಳು ಈಗ ಇವೆ. ಗಾಯನವೂ ಇದೆ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಉಳ್ಳವರು ಅಂದರೆ ಅರ್ಥ, ಪರಂಪಿತ ಪರಮಾತ್ಮನ ಜೊತೆ ವಿಪರೀತ ಬುದ್ಧಿ ಗೊತ್ತೇ ಆಗುವುದಿಲ್ಲ. ಬಾಬಾ ಹೇಳ್ತಾರೆ, ಮಕ್ಕಳೇ, ನಿಮ್ಮ ವಿನಃ ಬೇರೆ ಯಾರಿಗೂ ತಂದೆಯ ಜೊತೆ ಪ್ರೀತಿ ಬುದ್ಧಿ ಇಲ್ಲ. ಎಲ್ಲರೂ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ. ಬಾಕಿ ನೀವು ಪಾಂಡವರಿಗೆ ಪ್ರೀತಿ ಬುದ್ಧಿ ಇದೆ. ತಾವು ಶಿವ ತಂದೆಯನ್ನು ನೆನಪು ಮಾಡುತ್ತೀರಾ, ತಿಳಿದುಕೊಂಡಿದ್ದೀರಾ. ಶಿವ ತಂದೆ ನಮಗೆ 21 ಜನ್ಮಗಳ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ. ತಮ್ಮ ಪ್ರೀತಿ ಬುದ್ಧಿ ಇದೆ ಶಿವ ತಂದೆಯ ಜೊತೆ. ಬಾಕಿ ಯಾರು ತಂದೆಯನ್ನು ತಿಳಿದುಕೊಂಡೇ ಇಲ್ಲ. ಅಂದಾಗ 3 ಸೇನೆಗಳಾಯ್ತಲ್ವ? ನೀವು ಪಾಂಡವ ಸೇನೆಯಾಗಿದ್ದೀರಾ. ವಿನಾಶ ಕಾಲವಂತೂ ಬಂದಿದೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ಮೃತ್ಯು ಸನ್ಮುಖದಲ್ಲಿ ನಿಂತಿದೆ. ಶಿವ ತಂದೆ ಹೇಳುತ್ತಾರೆ, ನೀವು ಪವಿತ್ರರಾಗಿದ್ದೇ ಆದರೆ ಹೊಸ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ. ಸತ್ಯಯುಗದಲ್ಲಿ ಒಂದೇ ದೇವಿ ದೇವತಾ ಧರ್ಮವಿತ್ತು, ಬೇರೆ ಯಾವುದೇ ಧರ್ಮ ಇರಲಿಲ್ಲ. ಈಗ ಎಲ್ಲ ಧರ್ಮಗಳು ಇವೆ, ಆದಿ ಸನಾತನ ದೇವಿ ದೇವತಾ ಧರ್ಮ ಇಲ್ಲ. ತಮ್ಮನ್ನು ತಾವು ದೇವಿ ದೇವತೆಗಳೆಂದು ತಿಳಿದುಕೊಳ್ಳುವುದೇ ಇಲ್ಲ. ಹೇಳ್ತಾರೆ, ನಾವಂತೂ ಪತಿತರಾಗಿದ್ದೇವೆ ಎಂದು. ದೇವತೆಗಳ ಮುಂದೆ ಹೋಗಿ ಗಾಯನ ಮಾಡುತ್ತಾರೆ, ನೀವು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು ಎಂದು. ಸ್ವಯಂಗೋಸ್ಕರ ಹೇಳ್ಕೊಳ್ತಾರೆ, ನಾವು ವಿಕಾರಿಗಳು ಎಂದು. ನಾನು ನಿರ್ಗುಣನಲ್ಲಿ ಯಾವ ಗುಣವೂ ಇಲ್ಲ ಎಂದು ಹೇಳುತ್ತಾರೆ. ತಂದೆಯನ್ನು ನೆನಪು ಮಾಡುತ್ತೀರಾ ಅಂದಾಗ ತಾವು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಅವರು ತಂದೆಯನ್ನು ನೆನಪು ಮಾಡ್ತಾರೆ, ಆದರೆ ಯಥಾರ್ಥವಾಗಿ ತಿಳ್ಕೊಂಡು ಅಲ್ಲ. ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ತಂದೆಯ ನೆನಪಿನ ಹೊರತು ಪಾವನರಾಗುವುದೇ ಇಲ್ಲ. ಅಂದಾಗ ಶ್ರೇಷ್ಠ ಪದವಿಯೂ ಪಡೆಯುವುದಿಲ್ಲ. ಅಪವಿತ್ರ ಪ್ರಪಂಚದ ವಿನಾಶ ಯಾವಾಗ ಆಗತ್ತೆ,
ಆಗ ಪ್ರಪಂಚದಲ್ಲಿ ಶಾಂತಿ ಆಗತ್ತೆ. ಮನುಷ್ಯರು ಪ್ರಯತ್ನ ಪಡುತ್ತಾರೆ ಭಾರತದಲ್ಲಿ ಮತ್ತು ಪೂರ್ತಿ ಪ್ರಪಂಚದಲ್ಲಿ ಶಾಂತಿ ಇರಬೇಕೆಂದು. ಆದರೆ ಆ ಒಂದು ಕಾರ್ಯ ಒಬ್ಬ ತಂದೆಯೇ ಮಾಡಲು ಸಾಧ್ಯ, ಶಾಂತಿಯ ಸ್ಥಾಪನೆಯ ಕಾರ್ಯ. ಮನುಷ್ಯರಂತೂ ಇರುವುದೇ ವಿಕಾರಿಗಳು. ಅವರು ಹೇಗೆ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಾರೆ? ಮನೆ ಮನೆಯಲ್ಲೂ ಜಗಳ ಕಲಹವೇ ಇದೆ. ತಂದೆಯನ್ನು ತಿಳಿದುಕೊಳ್ಳದಿರುವ ಕಾರಣ ಬಿಲ್ಕುಲ್ ನಿರ್ಧನಿಕರಾಗಿದ್ದಾರೆ. ಸತ್ಯಯುಗದಲ್ಲಿ ಬಿಲ್ಕುಲ್ ಪವಿತ್ರತೆ, ಸುಖ, ಶಾಂತಿ ಇತ್ತು. ಈಗ ಪುನಃ ತಂದೆ ಪವಿತ್ರತೆ, ಸುಖ, ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಮತ್ತಾರೂ ಮಾಡಲು ಸಾಧ್ಯವಿಲ್ಲ. ಭಾರತವಾಸಿಗಳು ಈಗ ನರಕವಾಸಿಗಳಾಗಿದ್ದಾರೆ. ಯಾವಾಗ ಸ್ವರ್ಗದಲ್ಲಿದ್ದರೆ ಆಗ ಪುನರ್ಜನ್ಮಗಳನ್ನು ಕೂಡ ಸ್ವರ್ಗದಲ್ಲೇ ಪಡೆದುಕೊಳ್ಳುತ್ತಿದ್ದೀರಿ. ಈಗ ಪತಿತರಾಗಿದ್ದೀರಾ. ಆದ್ದರಿಂದ ಪತಿತ ಪಾವನ ಬಾಬಾರವರನ್ನು ನೆನಪು ಮಾಡುತ್ತೀರಾ. ಈಗಂತೂ ಮಕ್ಕಳು ತಿಳಿದುಕೊಂಡಿದ್ದೀರಾ, ಪಾರಲೌಕಿಕ ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ. ಲೌಕಿಕ ತಂದೆಯಿಂದ ಅಂತೂ ಅದ್ದಿನ ಆಸ್ತಿ ಸಿಗತ್ತೆ, ಪಾರಲೌಕಿಕ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗತ್ತೆ. ಇದು ತಿಳಿದುಕೊಳ್ಳಬೇಕಾದ ಮಾತಾಗಿದೆ. ಇಲ್ಲಿ ಯಾವುದೇ ಸತ್ಸಂಗ ಇಲ್ಲ. ಅದು ಭಕ್ತಿ ಮಾರ್ಗ, ಇದು ಜ್ಞಾನ ಮಾರ್ಗವಾಗಿದೆ. ತಮಗೆ ಖುಷಿಯಾಗತ್ತೆ, ಬಾಬಾರವರು ನಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಿದ್ದಾರೆ ಎಂದು. ಯಾರು ಕಲ್ಪದ ಮೊದಲು ಸ್ವರ್ಗವಾಸಿಗಳಾಗಿದ್ದರೋ ಅವರೇ ಈಗ ಆಗುತ್ತಾರೆ. ಬ್ರಾಹ್ಮಣರಾಗದ ವಿನಃ ದೇವತೆಗಳು ಎಂದಿಗೂ ಆಗಲು ಆಗುವುದಿಲ್ಲ. ಇದು ತಿಳಿದುಕೊಳ್ಳಬೇಕಾದ ಮಾತಾಗಿದೆ ಅಲ್ವಾ? ಈಗಂತೂ ಭಾರತದಲ್ಲಿ ಯಾವ ಕಲೆಯೂ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾರೆ. ತಮಗೆ ತಂದೆ ಜ್ಞಾನ ತಿಳಿಸಿ ಜಾಗೃತರನ್ನಾಗಿ ಮಾಡಿದ್ದಾರೆ. ತಾವು ಇಲ್ಲಿ ಬಂದಿದ್ದೀರಾ ಸ್ವರ್ಗವಾಸಿಗಳಾಗಲು. ಬಾಬಾರವರ ವಿನಃ ಯಾರೂ ಸಹ ಸ್ವರ್ಗವಾಸಿಗಳನ್ನಾಗಿ ಮಾಡಲಾಗುವುದಿಲ್ಲ. ಸ್ವರ್ಗ ಎಂದು ಸತ್ಯಯುಗಕ್ಕೆ ಹೇಳಲಾಗುವುದು, ನರಕ ಎಂದು ಕಲಿಯುಗಕ್ಕೆ ಹೇಳಲಾಗುವುದು. ಯಥಾ ರಾಜ ರಾಣಿ ತಥಾ ಪ್ರಜಾ. ಈಗ ಎಲ್ಲರೂ ವಿಕಾರದಿಂದ ಜನ್ಮ ಪಡೆದುಕೊಳ್ಳುತ್ತಾರೆ. ದೇವತೆಗಳಂತೂ ಎಂದಿಗೂ ವಿಕಾರದಿಂದ ಪುನರ್ಜನ್ಮ ಪಡೆಯುವುದಿಲ್ಲ. ಮಕ್ಕಳೇ, ಈಗ ತಂದೆಯಿಂದ ಪವಿತ್ರರಾಗಿರುವ ಪ್ರತಿಜ್ಞೆ ಮಾಡುತ್ತೀರಾ. ಆದರೆ ನಡೆಯುತ್ತಾ ತಿರುಗಾಡುತ್ತಾ ಯಾರು ಸೋಲುತ್ತಾರೆ, ಮತ್ತೆ ಸಂಪಾದನೆ ಎಲ್ಲವೂ ಸಮಾಪ್ತಿಯಾಗುವುದು. ಬಹಳ ಜೋರಾಗಿ ಪೆಟ್ಟು ಬೀಳುತ್ತೆ. ಆಶ್ಚರ್ಯವಾಗಿ ಕೇಳುತ್ತಾರೆ, ಹೇಳುತ್ತಾರೆ, ಮತ್ತೆ ಬಿಟ್ಟು ಹೋಗುತ್ತಾರೆ. ಬಲೆ ಸಾಕ್ಷಾತ್ಕಾರವೂ ಆಗತ್ತೆ. ಆದರೆ ಸಾಕ್ಷಾತ್ಕಾರದಲ್ಲಿ ಮಾಯೆಯ ಪ್ರವೇಶತೆಯೂ ಸಹ ಬಹಳ ಆಗತ್ತೆ. ಹೀಗೆ ರೇಡಿಯೋಗಳಲ್ಲಿ ಅನ್ಯರ ಮಾತುಗಳನ್ನು एक दो की बात नहीं सुन सकते, इसलिए बीच में गड़बड़ कर देते हैं ಅಂತಾರೆ ಬಾಬ್ರವ್ರು. ಹೇಗೆ ರೇಡಿಯೋಗಳಲ್ಲಿ ಅನ್ಯರ ಮಾತು ಕೇಳಲಿಕ್ಕಾಗಲ್ಲ, ಅದಕ್ಕೆ ಮಧ್ಯದಲ್ಲಿ ಏರುಪೇರು ಮಾಡಿಬಿಡ್ತಾರೆ. ಇಲ್ಲಿಯೂ ಕೂಡ ಹಾಗೆ. ಯೋಗದಲ್ಲಿ ಮಾಯೆ ವಿಘ್ನ ಹಾಕತ್ತೆ. ಪರಿಶ್ರಮ ಪೂರ್ತಿ ಇರುವುದೇ ಯೋಗದಲ್ಲಿ. ಭಾರತದ ಪ್ರಾಚೀನ ಯೋಗದ ಗಾಯನವಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಒಬ್ಬ ತಂದೆಯ ಜೊತೆ ಸತ್ಯವಾದ ಪ್ರೀತಿಯನ್ನು ಇಟ್ಟುಕೊಂಡು ಸತ್ಯ ಸತ್ಯ ಪಾಂಡವರಾಗಬೇಕು. ಮೃತ್ಯು ಸನ್ಮುಖದಲ್ಲಿ ನಿಂತಿದೆ. ಆದ್ದರಿಂದ ಪವಿತ್ರರಾಗಿ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗಬೇಕು. ಎರಡನೇ ಪಾಯಿಂಟು, ಕಾಮ ಮಹಾಶತ್ರು ಏನು ಆದಿ ಮಧ್ಯ ಅಂತ್ಯದಲ್ಲಿ ದುಃಖ ಕೊಡುತ್ತೆ. ಅದರ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡು ಪಾವನರಾಗಬೇಕು. ನೆನಪಿನಿಂದ ವಿಕಾರಗಳ ತುಕ್ಕನ್ನು ಬಿಡಿಸಿಕೊಂಡು ಆತ್ಮನನ್ನು ಚಿನ್ನದ ಸಮಾನ ಮಾಡಿಕೊಳ್ಳಬೇಕು. ವರದಾನ: ಮರ್ಜೀವ ಜನ್ಮದ ಸ್ಮೃತಿಯ ಮೂಲಕ ಕರ್ಮ ಬಂಧನಗಳನ್ನು ಕರ್ಮ ಸಂಬಂಧದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಪರೋಪಕಾರಿ ಆಗಿರಿ.
ಮರ್ಜೀವ ಜನ್ಮದ ಸ್ಮೃತಿಯ ಮೂಲಕ ಕರ್ಮ ಬಂಧನವನ್ನು ಸಂಬಂಧದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಪರೋಪಕಾರಿ ಆಗಿರಿ. ವರದಾನದ ವಿಶ್ಲೇಷಣೆ. ಲೌಕಿಕ ಕರ್ಮ ಬಂಧನದ ಸಂಬಂಧ ಈಗ ಮರ್ಜೀವ ಜನ್ಮದ ಕಾರಣ ಶ್ರೀಮತದ ಆಧಾರದ ಮೇಲೆ ಸೇವೆಯ ಸಂಬಂಧದ ಆಧಾರವಾಗಿದೆ. ಕರ್ಮ ಬಂಧನ ಅಲ್ಲ, ಸೇವೆಯ ಸಂಬಂಧವಾಗಿದೆ. ಸೇವೆಯ ಸಂಬಂಧದಲ್ಲಿ ವೆರೈಟಿ ಪ್ರಕಾರದ ಆತ್ಮಗಳ ಜ್ಞಾನ ಧಾರಣೆ ಮಾಡಿಕೊಂಡು ನಡಿಬೇಕಾಗತ್ತೆ. ಆಗ ಬಂಧನದಲ್ಲಿ ಬೇಜಾರಾಗೋದಿಲ್ಲ. ಆದರೆ ಅತಿ ಪಾಪಾತ್ಮರು, ಅಪಕಾರಿ ಆತ್ಮರ ಜೊತೆಯಲ್ಲಿಯೂ ಕೂಡ ತಿರಸ್ಕಾರದ ಭಾವನೆ ಇಟ್ಕೊಳ್ಬಾರ್ದು. ತಿರಸ್ಕಾರ ಅಥವಾ ಭಾವನೆ ಇಲ್ಲದೆ ದಯಾಹೃದಯಿಗಳಾಗಿ ದಯೆಯ ಭಾವನೆ ಇಟ್ಟುಕೊಳ್ಳುತ್ತಾ ಸೇವೆಯ ಸಂಬಂಧ ಎಂದು ತಿಳಿದುಕೊಂಡು ಸೇವೆ ಮಾಡಿದಾಗ ಪ್ರಸಿದ್ಧ ವಿಶ್ವ ಕಲ್ಯಾಣಿ ಅಥವಾ ಪರೋಪಕಾರಿ ಎಂದು ಗಾಯನ ಮಾಡಲ್ಪಡುವುದು. ಸ್ಲೋಗನ್. ಸಮಯ ಮತ್ತು ಪರಿಸ್ಥಿತಿಗಳಿಗೆ ಪ್ರಮಾಣವಾಗಿ, ಸಮಯ ಮತ್ತು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ವೈರಾಗ್ಯ ಬಂತೆಂದರೆ ಅದು ಸಹ ಅಲ್ಪಕಾಲದ ವೈರಾಗ್ಯವಾಗಿದೆ. ಸದಾಕಾಲದ ವೈರಾಗ್ಯಗಳಾಗಿರಿ. ಅಲ್ಪಕಾಲದ ವೈರಾಗ್ಯಗಳಲ್ಲ, ಸದಾಕಾಲದ ವೈರಾಗ್ಯಗಳಾಗಿರಿ. ಅವ್ಯಕ್ತ ಇಷಾರೆ. ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿರಿ. ಯಾವುದೇ ಪ್ರಕಾರದ ವಿಘ್ನ ಅಥವಾ ಸಮಸ್ಯೆ ಅಥವಾ ಮಾಯೆಯ ಘರ್ಷಣೆ ಅದು ಘರ್ಷಣೆಯಲ್ಲ, ಆದರೆ ಆಟದ ಸಮಾನ ಅನುಭವವಾಗಬೇಕು. ಆಗ ಆಟ ಎಂದು ತಿಳಿದುಕೊಳ್ಳುವುದರಿಂದ ಖುಷಿಯಿಂದ ಪಾರು ಮಾಡುತ್ತೀರಾ ಮತ್ತು ಅವಸ್ಥೆ ಏಕರಸವಾಗಿರುವುದು. ಆದರೆ ಒಂದು ವೇಳೆ ಇದನ್ನು ಘರ್ಷಣೆ ಎಂದು ತಿಳಿದುಕೊಂಡರೆ ಗಾಬರಿಯೂ ಆಗುತ್ತೀರಾ ಮತ್ತು ಅಲ್ಚಲಲ್ಲಿಯೂ ಬರುತ್ತೀರಾ. ಮಾಯೆಯ ಕೆಲಸವಾಗಿದೆ ಬರುವುದು, ನಿಮ್ಮ ಕೆಲಸವಾಗಿದೆ ವಿಜಯಿ ಆಗುವುದು. ಓಂ ಶಾಂತಿ.